ರಾಯಚೂರು ಜಿಲ್ಲೆಯಲ್ಲೂ ಮೈಕ್ರೋ ಫೈನಾನ್ಸ್ ಕಿರುಕುಳ ಮಿತಿ ಮೀರಿದ್ದು ಸಾಲ ಪಡೆದ ಜನ ಬೇಸತ್ತು ಹೋಗಿದ್ದಾರೆ. ಹಗಲು ರಾತ್ರಿ ಎನ್ನದೇ ಸಾಲಗಾರರ ಮನೆ ಬಾಗಿಲನ್ನ ಬಡಿತಾ ಇರುವಂತಹ ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ಜನರು ಊರು ಬಿಡುವ ಪರಿಸ್ಥಿತಿ ಎದುರಾಗಿದೆ. ರಾಯಚೂರಿನ ಮಾನ್ವಿ ತಾಲೂಕಿನ ಬೆಟ್ಟದೂರು, ಕಪ್ಪಗಲ್, ನೀರಮಾನ್ವಿ ಸೇರಿದಂತೆ ವಿವಿಧ ಗ್ರಾಮಗಳ ಜನರು ಮೈಕ್ರೋ ಫೈನಾನ್ಸ್ನಿಂದ ಸಾಲವನ್ನ ಪಡೆದುಕೊಂಡಿದ್ದಾರೆ. ಆದರೆ ಮಳೆ ಕೊರತೆಯಿಂದ ಸಾಲ ಕಟ್ಟೋಕೆ ಆಗದೆ ರೈತರು ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಹೀಗಾಗಿ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಪಡೆದಿರುವ ಬಡ ಜನರು ಸಾಲ ಮರುಪಾವತಿಗೆ ಕಾಲಾವಕಾಶ ಕೇಳಿದ್ರು. ಫೈನಾನ್ಸ್ ಸಿಬ್ಬಂದಿ ಮನೆ ಹತ್ರ ಬಂದು ಕೂತ್ಕೊಳ್ತಿದ್ದಾರಂತೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ಕೆಲವರು ಊರನ್ನೇ ತೊರೆದಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ರಾಯಚೂರಿನಲ್ಲೂ ಕೂಡ ಬಡ ಜನರು ಬೇಸತ್ತು ಹೋಗಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಪಗಲ್ ಹಾಗೂ ಬೆಟ್ಟದೂರು ಗ್ರಾಮದಲ್ಲಿರ್ತಕ್ಕಂಥ ಸಾಕಷ್ಟು ಬಡ ಜನರು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಈಗ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳು ರಾತ್ರಿ ಆದರೂ ಕೂಡ ಮನೆಗೆ ಬಂದು ಬಾಗಿಲಿಯನ್ನು ಬಡಿದು ಸಾಲ ವಸೂಲಿಗೆ ಕಿರಿಕಿರಿಯನ್ನು ಮಾಡ್ತಾ ಇದ್ದಾರೆ. ಆ ಕಿರುಕುಳಕ್ಕೆ ಸಾಕಾಗೋಗಿದೆ ಅಂತ ಹೋರಾಟಕ್ಕೆ ಅಲ್ಲಿನ ಕೆಲ ಜನ ಮುಂದಾಗಿರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ, ಮಹಿಳೆಯರಿದ್ದಾರೆ. ಅವರೆಲ್ಲರೂ ಕೂಡ ಮೈಕ್ರೋ ಫೈನಾನ್ಸ್ನ ಆ ಕಿರುಕುಳಕ್ಕೆ ನಿಜಕ್ಕೂ ಕೂಡ ಜೀವನ ಬೇಸರವಾಗಿದೆ ಅನ್ನುವಂಥ ಮಟ್ಟಕ್ಕೆ ಬಂದು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಅವ್ರನ್ನ ನಾವು ಮಾತಾಡ್ಸೋಣ. ಎಷ್ಟು ಸಾಲವನ್ನು ಮಾಡಿದ್ರು, ಯಾವ ರೀತಿಯ ಕಿರುಕುಳವನ್ನು ಎದುರಿಸ್ತಾ ಇದ್ದಾರೆ ಅಂತ. ನಿಮ್ದು ಯಾವ ಊರು? ಬೆಡ್ದೂರು ಸರ್. ಏನಾಗಿದೆ? BSS ಬ್ಯಾಂಕ್ನವರು ಬಂದು ಮನೆ ಮುಂದೆ ಕುಂತು ತಾಸುಗಟ್ಟಲೆ ರಾತ್ರಿವರೆಗೆ ಜಗಳ ಆಡ್ತಾರೆ ಸರ್. ನಮ್ಗೆ ದುಡಿಯೋಕೆ ಕೂಲಿ ಇಲ್ಲ, ಕಟ್ಟಕ್ಕೆ ರೊಕ್ಕ ಇಲ್ಲ ಬಗಲಾಗ. ನಮಗೆ ಕಷ್ಟ ಆಗಿಬಿಟ್ಟದ. ಅವರು ಸಹಾಯ ಪರಿಸ್ಥಿತಿಗೆ ತಂದಾರ. ಎಷ್ಟು ಸಾಲ ಮಾಡಿ? ನಾವು ಒಂದು 11 ಬ್ಯಾಂಕ್ನಾಗ ಸಾಲ ಮಾಡಿ ಸರ್. ಒಂದೊಂದು ಬ್ಯಾಂಕ್ನಾಗ 80,000, 90,000, 60,000, 40,000 ನಮ್ಮ ಹೆಣ್ಮಕ್ಳ ಹೆಸರಲ್ಲೇ ಕೊಟ್ಟಾರ ಸರ್. ನಮಗೆ ದೊಡ್ಡ ತ್ರಾಸ ಕೊಟ್ಬಿಟ್ಟಾರ ಸರ್. ಊಟ ಮಾಡೋಕೆ ಸತಿ ಚಾನ್ಸ್ ಇಲ್ಲ ನಮಗೆ. ಅವ್ರದ್ದು ಕಿರಿಕಿರಿಗೆ ನಾವು ಇಸ ಕುಡಿದು ಸಾಯ್ಬೇಕಾಗ್ಯದ ಸರ್ ಬಡ ಜನ. ಯಾವ ಥರ ಕಿರುಕುಳ ಅಂದ್ರೆ ಯಾವ ಥರ ಆಗ್ತಾ ಇದೆ? ಈಗ ನೀವು ಸಾಲ ತಗೊಂಡಿದ್ದೀರಲ್ವಾ? ತಗೊಂಡಿವ್ರಿ. ಯಾವ ಥರ ಕಿರುಕುಳ ಆಗ್ತಾ ಇದೆ? ಕಿರಿಕಿರಿ ಕೊಡ್ತಾರೆ ಸರ್. ಕಟ್ರಿ ಕಟ್ರಿ ಅಂತದ್ ಕಿರಿ ಕೊಡ್ತಾರೆ ಸರ್. ರಾತ್ರಿನೂ ಬರ್ತಾರೆ? ರಾತ್ರಿ ಸತ್ತ ಬರ್ತಾರೆ ಸರ್. 9 ಗಂಟೆ ಆಗ್ಯದ ಹೋಗ್ವಲ್ರಿ ಸರ್. ಅವತ್ತು ಮನೆ ಮುಂದೆ ಕುಂದಿರ್ತಾರೆ ಸರ್. ದಿನ ಬರ್ತಾರೆ ಸರ್. ದಿನ ಒಂದು ಬ್ಯಾಂಕ್ನವ್ರು ಬರ್ತಾರೆ. ಹೇಳಿದ್ರ ಸತಿ ಕೇಳವಲ್ರಿ, ಕಟ್ಟಬೇಕಂತಾರೆ ಸರ್. ಟೈಮ್ ಕೊಡೋಗಿಲ್ಲ ಸರ್. ಟೈಮ್ ಕೊಡ್ರಿ ಅಂತ ನಾವು ಕೇಳ್ಕೊಂತೀವಿ, ಕೊಡವಲ್ರಿ ಸರ್ ಅವರು. ಕಟ್ಲೇಬೇಕಂತಾರೆ ಸರ್. ನಮ್ಮದು ಏನಿಲ್ರಿ, ರೊಕ್ಕ ಕಟ್ಟಿ ಹೊಂಟಿವಿ. ಕಟ್ಟಿದ್ರು ಕೂಡ ಅದು ಗಂಟನೇ ಹೋಗಿಲ್ಲ. ಬರೀ ಬಡ್ಡಿ ಕಟ್ಟಿದಂಗೆ ಆಗಿದೆ. ಎಷ್ಟನ್ನು ಕಟ್ಟು. ಎಷ್ಟು ತಗೊಂಡಿದ್ರಿ? ನಾವು 10 ಲಕ್ಷ ತಗೊಂಡಿವ್ರಿ. ಬಡ್ಡಿ ಎಷ್ಟು ಕಟ್ಟಿದ್ರಿ? ಬಡ್ಡಿ ಒಂದು 15 ಲಕ್ಷ ಕಟ್ಟಿವ್ರಿ. 8ನೇ ವರ್ಷ ನಡೀತದ್ರಿ. ಈಗ ನಾನು 6 ವರ್ಷ, ಈಗ 1 ವರ್ಷ ಕಟ್ಟಿಲ್ಲ. 6 ವರ್ಷದಾಗ 7 ವರ್ಷದಾಗ 15 ಲಕ್ಷ ಕಟ್ಟೀನಿ ರೀ. ಬರೀ ಬಡ್ಡಿನೇ ಅಂತಾರೆ ರೀ, ಗಂಟನೇ ಹೋಗಿಲ್ಲ. ಈಗ ಅದೇ ರೀ, ಕಟ್ಟಬೇಕು. ಇಲ್ಲಪ್ಪ ಅಂದ್ರೆ ಏನಾರು ಮಾರಿಕೊಡ್ರಿ ಅಂತಾರೆ. ಆಸ್ತಿ ಮಾರಿಕೊಡ ಅಂತಾರೆ ರೀ. ಆಸ್ತಿ ಅಂದ್ರೆ ಈಗ ನಮಗೆ ಒಂದು 15 ವರ್ಷ ಆಯ್ತು ರೀ. ಕಾಲೇ ನೀರಿಲ್ಲ, ಮಳೆ ಇಲ್ಲ, ಏನಿಲ್ಲ ಸರಿ. ಅದೇ ಬಂದದ್ರಿ. ಇಲ್ದ್ರಿಗಿನ ನಾವು ಕಟ್ಟೋರೆ ನಾವು. ಈಗಾದ್ರೂ ಕೂಡ ಕಟ್ಟಕ್ಕೆ ನಂಬೋದಿಲ್ಲ ರೀ. ಮಳೆ ಬೆಳೆ ಸರಿಗಿಲ್ಲ. ಇದ್ದು ಸ್ವಲ್ಪ ಬೆಳೆಗೆ ಬಂದದಕ್ಕೆ ರೇಟೂ ಇಲ್ಲ, ಇಲ್ಲಿ ಒಟ್ಟಿಗೆ ಉಳಿಸ್ಕೊಂಬಕ ಭತ್ತನೂ ಇಲ್ಲ. ಒಟ್ಟಾರೆಯಾಗಿ ಇಲ್ಲಿನ ಏನು ಗ್ರಾಮಸ್ಥರು ಬಂದಿದ್ದಾರೆ ಮತ್ತು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲವನ್ನು ತೆಗೆದುಕೊಂಡವರು ಇದ್ದಾರೆ. ಇವರು ಹೇಳುವಂಥದ್ದು ಒಂದಷ್ಟು ಕಾಲಾವಕಾಶವನ್ನು ನಮಗೆ ಕೊಡಬೇಕು ಅಂತ. ಯಾಕೆಂದರೆ ಮಳೆ ಬೆಳೆ ಇಲ್ಲದೆ ಇರೋದ್ರಿಂದ ಏನು ಸಾಲವನ್ನು ಕಟ್ಟಲಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಸಾಲ ತೆಗೆದುಕೊಂಡಿದ್ದಕ್ಕಿಂತಲೂ ಕೂಡ ಬಡ್ಡಿಯನ್ನು ಹೆಚ್ಚು ಕಟ್ಟಬೇಕಾಗಿದೆ. ರಾತ್ರಿ ಅನ್ನದೇ ಹಗಲು ಅನ್ನದೇ ಮನೆ ಮುಂದೆ ಏನು ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳು ಮನೆ ಮುಂದೆ ಕುಳಿತು ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಇದರಿಂದ ನಮಗೆ ಮುಕ್ತಿ ಬೇಕು ಅನ್ನುವಂಥದ್ದನ್ನು ಏನು ಇಲ್ಲಿನ ಜನ ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.